ಶಿವಸಾರ್ವಭೌಮರು ನಿಜವಾಗಲೂ ಭಗವದ್ಗೀತೆ ಅರ್ಥ ಆಗಬೇಕು ಅಂದರೆ ಒಬ್ಬ ರಾಜ ಹೇಳಿದನಂತೆ, ಯಾರು ನನಗೆ ಪೂರ್ಣವಾದ ಭಗವದ್ಗೀತೆಯನ್ನ ತಿಳಿಸಿಕೊಡ್ತೀರೋ, ಅರ್ಥ ಮಾಡಿಸ್ತೀರೋ ಅವರಿಗೆ ಅರ್ಧ ರಾಜ್ಯವನ್ನ ಕೊಡ್ತೇನೆ ಅಂತ ಹೇಳಿದನಂತೆ. ಅರ್ಧ ರಾಜ್ಯ ಅಂದ್ರೆ ಯಾರು ಬಿಡ್ತಾರ್ರಿ? ನಮ್ಮಂತಹ ಪಂಡಿತರೆಲ್ಲ ರೆಡಿ ಆದ್ರಂತೆ, ನಾನು ರಾಜನಿಗೆ ತಿಳಿಸಿಕೊಡ್ತೇನೆ ಭಗವದ್ಗೀತೆಯನ್ನ ಅಂತ. 10 ಜನ ಪಂಡಿತರು ಬಂದರೂ ಕೂಡ ರಾಜನಿಗೆ ಭಗವದ್ಗೀತೆ ಅರ್ಥವೇ ಆಗಲಿಲ್ಲ. ಕೊನೆಗೆ ಒಬ್ಬ ಪಂಡಿತ ಹೇಳಿದನಂತೆ, ನಾನು ನಿಜವಾಗಲೂ ರಾಜನಿಗೆ ಭಗವದ್ಗೀತೆ ಅರ್ಥ ಮಾಡಿಸ್ತೇನೆ ಅಂತ. ಸರಿ ಅಂತ ಭಗವದ್ಗೀತೆಯನ್ನ ಹೇಳಿದ. ರಾಜನಿಗೆ ಅರ್ಥವಾಯಿತು, ಸಂತೋಷವಾಯಿತು, ಕಣ್ಣಲ್ಲಿ ನೀರು ಹರಿಯಿತು, ಆನಂದ ಭಾಷ್ಪ ಸುರಿಯಿತು. ಆಗ ಬ್ರಾಹ್ಮಣನಂದ, ನನಗೆ ರಾಜ್ಯ ಕೊಡು ಹಾಗಾದರೆ ಅಂತ. ಅವನಂತಾನೆ, ನಾನ್ಯಾಕೆ ಕೊಡ್ಲಿ ಅಂದ. ತಿಳಿದುಕೊಳ್ಳೋದು ಎಲ್ಲ ತಿಳಿದಿದೆ ಅಂದ ಮೇಲೆ ನಾನು ಕೊಡೋದು ಯಾಕೆ, ಇನ್ನು ಕೊಡೋದಿಲ್ಲ ಅಂದ. ರಾಜ್ಯದ ಆಸೆಗೆ ಬ್ರಾಹ್ಮಣ ಹೇಳಿದ್ದು, ರಾಜ್ಯ ಕೊಡಬೇಕಾದದ್ದು ರಾಜ, ಎರಡೂ ಕೂಡ ಆಗ್ಲಿಲ್ಲ. ರಾಜ ಕೊಡ್ಲಿಕ್ಕೆ ತಯಾರಿಲ್ಲ, ಈ ಬ್ರಾಹ್ಮಣ ಬಿಡಲಿಕ್ಕೆ ತಯಾರಿಲ್ಲ. ಈ ಸಂದರ್ಭದಲ್ಲಿ ಒಬ್ಬ ಯೋಗ್ಯ ಯತಿಗಳ ಹತ್ತಿರ ಹೋದರಂತೆ. ನಿಜವಾಗಲೂ ಕೂಡ ಭಗವದ್ಗೀತೆ ಅರ್ಥವಾಗಿದೆ, ಆ ಅರ್ಥ ಮಾಡಿಸಿದ ಬ್ರಾಹ್ಮಣನಿಗೆ ಮತ್ತೆ ರಾಜ್ಯವನ್ನ ಕೊಡಬೇಕು ಅನ್ನುವುದು ಒಂದು ಪಂಥ. ಅದನ್ನ ಬಿಟ್ಟು ನಡೆದರಲ್ಲ, ಅದಕ್ಕಾಗಿ ಸ್ವಾಮಿಗಳಂತಹ ಮಹಾನುಭಾವರ ಹತ್ತಿರ ಬಂದ್ರಂತೆ. ಸ್ವಾಮಿಗಳು ಏನು ಅಂತ ಆಲಿಸಿದರು. ಏನಾಯಿತು ಅಂತ. ಇಲ್ಲ, ಭಗವದ್ಗೀತೆ ಪೂರ್ಣವಾಗಿ ಅರ್ಥ ಮಾಡಿಸಿದವರಿಗೆ ನನ್ನ ರಾಜ್ಯ ಕೊಡ್ತೇನೆ ಅಂತ ಹೇಳಿದ್ದೆ, ಆದರೆ ಅರ್ಥ ಮಾಡಿಸಿದ್ದೇನೋ ನಿಜ, ಆದರೆ ಮಾಡಿಸಿಕೊಂಡ ಅರ್ಥ ಇನ್ನೆಂದೂ ಹೋಗೋದಿಲ್ವಲ್ಲ, ಹೀಗಾಗಿ ನಾನು ಕೊಡೋದಿಲ್ಲ ಅಂತ ಅವನು. ಕೊನೆಗೆ ಆ ಬ್ರಾಹ್ಮಣ ಹೇಳಿದನಂತೆ, ನೀವೇ ನನಗೆ ದಾರಿ ತೋರಿಸಿ ರಾಜ್ಯ ಕೊಡಿಸಿ ಅಂತ. ಅದಕ್ಕೆ ಗುರುಗಳು ಹೇಳಿದರಂತೆ, ನಿಮ್ಮಿಬ್ಬರಿಗೂ ಭಗವದ್ಗೀತೆ ಪೂರ್ಣ ಅರ್ಥವೇ ಆಗಿಲ್ಲ ಅಂದ್ರಂತೆ. ಕಾರಣ ಏನು? ಭಗವದ್ಗೀತೆ ಪೂರ್ಣ ಅರ್ಥ ರಾಜನಿಗೆ ಆಗಿದ್ದರೆ ರಾಜದ ಮೇಲೆ ಆಸೆಯೇ ದೊರೀತಾ ಇರಲಿಲ್ಲ, ಎಲ್ಲವನ್ನ ಬಿಟ್ಟು ಕೊಟ್ಬಿಡ್ತಿದ್ದ. ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲವೂ ಅಂತ ಎಲ್ಲವನ್ನ ಬಿಟ್ಟು ಕೊಡ್ತಿದ್ದ. ಬ್ರಾಹ್ಮಣನಿಗೆ ಭಗವದ್ಗೀತೆ ಪೂರ್ಣವಾಗಿ ಅರ್ಥವಾಗಿದ್ದರೆ ರಾಜ್ಯದ ಮೇಲೆ ಆಸೆಯೇ ಆಗ್ತಾ ಇರಲಿಲ್ಲ. ಅಂದ ಮೇಲೆ ಇಬ್ಬರಿಗೂ ಭಗವದ್ಗೀತೆ ಪೂರ್ಣ ಅರ್ಥವಾಗಿಲ್ಲ ಅಂತ ಹೇಳಿದರಂತೆ. ಇಂತಹ ಗೀತೆ ಅರ್ಥವಾಗಬೇಕು ಅಂದರೆ ರಾಘವೇಂದ್ರ ಸ್ವಾಮಿಗಳ ಖಂಡಾರ್ಥವೇ ಬೇಕಾಗ್ತದೆ. ಆ ರಾಘವೇಂದ್ರ ಸ್ವಾಮಿಗಳು ಅದಕ್ಕೇನು ವ್ಯಾಖ್ಯಾನವನ್ನ ಬರೆದಿದ್ದಾರೆ, ಆ ವ್ಯಾಖ್ಯಾನಕ್ಕೆ ಖಂಡಾರ್ಥ, ಗೀತಾ ವಿವೃತಿ ಎನ್ನುವುದಾಗಿ ಕರೀತಾರೆ ಅಂತ.